ಯಾಕೊಂಥರ ಇದೆಯಾ? ಆ ವಿಕ್ರಮ್ ರಾಠೋಡ್ ಫೈಲ್ ತಗೊಂಡು ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಚರ್ಚೆ ಮಾಡಿದೆ. ಎಲ್ಲರೂ ಅದು ತುಂಬ ಒಳ್ಳೆ ಯೋಜನೆ ಅಂತಾನೆ ಹೇಳ್ತಾ ಇದ್ದಾರೆ. ಒಳ್ಳೇದೇ ಅಲ್ವಾ? ಅದರಿಂದ ಊರಿನ ಜನಕ್ಕೆ ಒಳ್ಳೇದಾಗತ್ತೆ, ತಾತಂಗೆ ಒಳ್ಳೆ ಹೆಸರು ಸಿಗುತ್ತೆ ಅಂದ್ರೆ ನೀನ್ಯಾಕೆ ಬೇಜಾರಾಗಿದ್ಯಾ? ಅದು ಹಾಗಲ್ಲ ಸುಬ್ಬಿ. ಇದು ನೇರವಾಗಿ ತಾತನ ಹತ್ರ ಬಂದಿದ್ದಿದ್ರೆ ನನಗೆ ಅನುಮಾನ ಬರ್ತಾ ಇರಲಿಲ್ಲ. ಆದರೆ ಇದರಲ್ಲಿ ಏನೋ ಇದೆ. ಏನು ಅಂತ ನಾನು ಕಂಡು ಹಿಡಿತೀನಿ. ಚಿನಿ, ಹಾ ಹಾ ತಗೋ, ಇದು ನಿಂಗೋಸ್ಕರ. ಏನು ಹಣ್ಣೆಲ್ಲ ತಂದ್ಬಿಟ್ಟಿದ್ದೀರಾ? ಹಾ, ಇದನ್ನ ನಾನ್ ತಂದಿರೋದಲ್ಲ, ನಿನ್ಗೋಸ್ಕರ ಭೂಮಿ ಗೋಪಾಲ ಕೊಟ್ಟು ಕಳಿಸಿರೋದು. ಅವ್ರೆಲ್ಲಿ ಸಿಕ್ಕಿದ್ರು ನಿಮ್ಗೆ? ಅವರು ಈ ಮನೆಗೆ ಬರೋದಕ್ಕೆ ತುಂಬಾ ಮುಜುಗರ ಪಡ್ತಾ ಇದ್ರು. ಅವರೇ ಒಂದ್ ಜಾಗಕ್ಕೆ ಬರೋಕ್ ಹೇಳಿ ಇದನ್ನ ಕೊಟ್ಟು ಕಳ್ಸಿದ್ರು. ನಿನ್ ಕಂಡ್ರೆ ಅವ್ರಿಗೆ ತುಂಬಾ ಇಷ್ಟ. ನಿನ್ನನ್ನ ಎಷ್ಟು ಚೆನ್ನಾಗಿ ವಿಚಾರಿಸಿದ್ರು ಗೊತ್ತಾ? ಅವರು ಡೈರೆಕ್ಟ್ ಆಗಿ ನನ್ಗೆ ಫೋನ್ ಮಾಡ್ಬೋದಿತ್ತಲ್ಲ. ಹಾಗ್ ಮಾಡಿದ್ರೆ ನಿಂಗೆ ಸರ್ಪ್ರೈಸ್ ಆಗ್ತಿತ್ತಾ? ಹಾಗಲ್ಲ ನಕುಲ್, ಭೂಮಿ ಬಂದಿದ್ದಾಳೆ ಅಂದ್ರೆ ಬರೀ ಹಣ್ಣಿನ ಬುಟ್ಟಿ ವಿಷಯ ಮಾತ್ರ ಇರಲ್ಲ, ಅವಳು ಬೇರೆ ಏನೋ ತಿಳ್ಕೊಳಕ್ ಬಂದಿರ್ತಾಳೆ. ಅಲ್ಲ, ನಿಂಗೆ ಯಾಕೆ ಆ ಭೂಮಿ ಮೇಲೆ ಯಾವಾಗ್ಲೂ ಸಂಶಯ? ಯಾಕಂದ್ರೆ ಭೂಮಿನೇ ನಮ್ಮಿಬ್ರನ್ನ ಭೇಟಿ ಮಾಡಿಸಿದ್ದು. ನಾನೀ ಮನೆ ಸೊಸೆ ಆಗೋದಕ್ಕೆ ಭೂಮಿನೇ ಕಾರಣ ಅಲ್ವಾ? ಯಾಕೆ ನಿಮಗೆ ಈ ವಿಷಯ ಎಲ್ಲ ಮರ್ತೋಯ್ತಾ? ನಾನು ಯಾವುದನ್ನು ಮರ್ತಿಲ್ಲ. ನೋಡು ಪದ್ಮಿನಿ, ನಾವ್ ಯಾವ್ದಾದ್ರು ವ್ಯಕ್ತಿಗಳ ಮೇಲೆ ನೆಗೆಟಿವ್ ಯೋಚನೆಗಳನ್ನ ಬೆಳೆಸ್ಕೊಂತ ಹೋದ್ರೆ ಅವ್ರು ಮಾಡೋ ಪ್ರತಿ ಕೆಲಸದಲ್ಲೂ ತಪ್ಪುಗಳೇ ಕಾಣಿಸ್ತಾ ಇರುತ್ತೆ. ಈಗ ನಾನ್ ಬದಲಾಗಿರೋ ಹಾಗೆ ಅವಳು ಬದಲಾಗಿರ್ಬೋದಲ್ವಾ? ಪರಿಸ್ಥಿತಿಗಳು ಎಲ್ಲರಿಗೂ ಬದಲಾಗೋ ಅವಕಾಶನ ಕೊಡುತ್ತೆ ಪದ್ಮಿನಿ. ಏನು ನನ್ನ ಕಣ್ಣಾರೆ ನಾನು ನೋಡೋವರೆಗೂ ನನಗೆ ನಂಬಿಕೆ ಬರೋದಿಲ್ಲ. ಹೋಗ್ಲಿ, ಅವ್ರು ಯಾವ ವಿಚಾರ ಮಾತಾಡಿದ್ರು ಅದನ್ನಾದ್ರೂ ಹೇಳಿ. ಅದೇ, ನಿನ್ ತವ್ರ ಮನೇಲಿ ಇಷ್ಟು ವರ್ಷ ಸಾಕಷ್ಟು ಕೊಲೆ ಪ್ರಯತ್ನಗಳು ನಡೀತಾ ಇತ್ತಲ್ಲ, ಅದಕ್ಕೆ ಯಾರು ಕಾರಣ ಆಗಿರ್ಬೋದು, ಯಾರು ಮಾಡ್ತಿರ್ಬೋದು ಅಂತ ಕೇಳೋಕ್ ಬಂದಿದ್ರು. ಇತ್ತೀಚೆಗಷ್ಟೇ ಆ ಹುಸಸೂರಿನ ಮೇಲೆ ಅಟ್ಯಾಕ್ ಆಗಿತ್ತಲ್ಲ, ಆ ಅಪಾದನೆ ನಿನ್ನ ಅಣ್ಣ ಕರ್ಣನ್ ಮೇಲೆ ಬಂದಿತ್ತು. ಇದರಲ್ಲಿ ಯಾರು ಕೈವಾಡ ಇರ್ಬೋದು ಅಂತ ಕೇಳಿದ್ರು. ನನಗೆ ಗೊತ್ತಿರಷ್ಟು ನಾನು ಹೇಳಿದೆ. ನಾವು ಒಂದು ವಿಚಾರದಲ್ಲಂತೂ ಈ ಭೂಮಿ ಗೋಪಾಲನ ಮೆಚ್ಚಲೇಬೇಕು. ಮನೆ ಕೆಲಸದವರಾಗಿ ಆ ಮನೆ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿ ಇಟ್ಕೊಂಡಿದ್ದಾರಲ್ಲ, ಇಂಥ ಕಾಲದಲ್ಲಿ ಈ ಥರ ವ್ಯಕ್ತಿಗಳು ಎಲ್ಲಿ ಸಿಗ್ತಾರೆ ಹೇಳು? ಏನೋ ಒಟ್ನಲ್ಲಿ ಅವಳ ಮಾತಲ್ಲೇ ಎಲ್ರೂ ಮರಳು ಮಾಡಿ ಅವಳು ಕೆಲಸ ಮಾಡಿಸ್ಕೋತಾಳೆ. ನಿಮಗೆ ಅವಳ ಮೇಲೆ ನಂಬಿಕೆ ಇದೆಯಲ್ಲ, ಅಷ್ಟು ಸಾಕು. ನಕುಲ್, ಏನ್ ಮಾಡ್ತಿದ್ದೀರಾ? ಬೆಳಿಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ಕಾಲು ನೋವು ಅಂದ್ಯಲ್ಲ, ಅದಕ್ಕೆ ಲೈಟಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಅದ್ ಸರಿ, ಇದೇನು ಬೆಡ್ ತುಂಬ ಬರೀ ಅಕೌಂಟ್ ಪುಸ್ತಕಗಳೇ ಇದೆ? ಇದೆಲ್ಲ ನಮ್ ರೈಸ್ ಮಿಲ್ಲಲ್ಲಿರೋ ಲೆಕ್ಕದ ಪುಸ್ತಕಗಳು. ಇತ್ತೀಚೆಗೆ ನಮ್ ರೈಸ್ ಮಿಲ್ ಲಾಸಲ್ಲಿ ನಡೀತಿದೆ ಅಂತ ಗೊತ್ತಾಯ್ತು. ಅದಕ್ಕೆ ಕಾರಣ ಏನಿರ್ಬೋದು ಅಂತ ನೋಡೋದಕ್ಕೆ ಈ ಅಕೌಂಟ್ಸ್ ಪುಸ್ತಕಗಳನ್ನೆಲ್ಲ ತಗೊಂಡು ನೋಡ್ತಾ ಇದ್ದೆ. ನನಗೇನು ಇದ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅಲ್ಲ, ನೀನ್ಯಾಕೆ ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂತೀಯ? ಅಪ್ಪ ನೋಡ್ಕೊಂತಾರೆ ಬಿಡು. ಹೇಳಪ್ಪ ನಕುಲ್, ನೀನ್ ಹೇಳೋದಾದ್ರೂ ಕೇಳ್ತಾಳ ನೋಡೋಣ. ಅಲ್ಲಿ ನೋಡು, ಆ ಹಳೆ ಬುಕ್ಸಲ್ಲೆಲ್ಲ ಅಷ್ಟೊಂದು ಧೂಳಿದೆ. ಇದನ್ನೆಲ್ಲ ಯಾಕಮ್ಮ ತೆಗಿತೀಯ ಅಂತಂದ್ರೆ ನನ್ ಮಾತ ಕೇಳಲ್ಲ ಅಂತಾಳಲ್ಲ ಅವಳು. ಅಲ್ಲ ಕಣೋ, ಇವಳು ಮೊದ್ಲೇ ಗರ್ಭಿಣಿ. ಡಸ್ಟ್ ಅಲರ್ಜಿ ಆಗಿ ಜ್ವರ ಗಿರ ಬಂದ್ರೆ ಏನೋ ಗತಿ? ಇಷ್ಟಕ್ಕೂ ಗಂಡಸ್ರ ಕೆಲಸದಲ್ಲಿ ನಾವ್ಯಾಕೆ ಮೂಗ್ ತೋರಿಸ್ಬೇಕು? ಅತ್ತೆ, ನನ್ನ ಹೆಲ್ತನ್ನ ನಾನು ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತಿರಲ್ವಾ? ನಾನು ಮುಖಕ್ಕೆ ಮಾಸ್ಕ್ ಹಾಕೊಂಡು
ಕೈಗೆ ಗ್ಲೌಸ್ ಹಾಕೊಂಡು ಈ ಪುಸ್ತಕಗಳನ್ನೆಲ್ಲ ತೆಗ್ದಿರೋದು. ಅಲ್ಲ ಅತ್ತೆ, ಈ ಸರಿ ಮಳೆ ಬೆಳೆ ಎಲ್ಲ ಚೆನ್ನಾಗೇ ಆಗಿದೆ, ಮತ್ಯಾಕೆ ಲಾಸ್ ಆಯ್ತು ಅಂತ ನೋಡೋದ್ ಬೇಡ್ವಾ? ಕರೆಕ್ಟ್ ಅಲ್ವನಮ್ಮ? ನಿನ್ ಸೊಸೆ ಹತ್ರ ಲಾಜಿಕ್ ಇದೆ. ಯಾಕೆ ಲಾಸ್ ಆಯ್ತು ಅಂತ ತಿಳ್ಕೊಳ್ಳೋದು ಬೇಡವಾ? ಏನ್ ನಿನ್ ಲಾಜಿಕ್ ಏನೋ? ಫಸ್ಟ್ ಕಾಲ್ ಒತ್ತದ್ನ ನಿಲ್ಸು. ಹೆಂಡತಿ ಕಾಲ್ನ ಗಂಡ ಒತ್ತಿದ್ರೆ ಗಂಡನಿಗೆ ಶ್ರೇಯಸ್ಸಲ್ಲ ಅಂತಾರೆ. ಏನಮ್ಮ ಪದ್ಮಿನಿ, ನಿನಗಾದ್ರೂ ಅಷ್ಟು ಗೊತ್ತಾಗ್ಬಾರ್ದಾ? ಅತ್ತೆ, ನಾನ್ ಹೇಳಿದ್ರೆ ನಿಮ್ ಮಗ ಕೇಳ್ಬೇಕಲ್ಲ. ನಾನು ಇದನ್ನೆಲ್ಲ ನಂಬಲ್ಲ. ನಿನಗೆ ನನ್ನ ಹೆಂಡತಿ ಕಾಲು ಒತ್ತುತ್ತಾ ಇರೋದು ತಡ್ಕೊಳಕ್ಕಾಗ್ತಿಲ್ಲ ಅಂತ ಗೊತ್ತು. ನನಗೆ ನನ್ನ ಹೆಂಡತಿ ಕಷ್ಟ ಕೊಡೋದಕ್ಕೆ ಇಷ್ಟ ಇಲ್ಲಮ್ಮ. ಬೆಳಗಿಂದ ಕಾಲು ನೋವು ಅಂತ ಇದ್ಲು. ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ಛೇ. ನೋಡಮ್ಮ ಪದ್ಮಿನಿ, ಮೊದ್ಲು ಆ ಪುಸ್ತಕ ಎಲ್ಲ ಎಲ್ಲಿತ್ತು ಅಲ್ಲೇ ಇಟ್ಬಿಡು. ಆಮೇಲೆ ನಮ್ಮ ಯಜಮಾನ್ರು ನನ್ ಮೇಲೆ ಕೂಗಾಡ್ಬಿಡ್ತಾರಷ್ಟೇ. ಅಮ್ಮ, ನಾನೇ ಎಲ್ಲ ಎತ್ತಿಡ್ತೀನಮ್ಮ. ಕೊಡು, ಹಾಲು ಕೊಡು. ಪದ್ಮಿನಿ, ತಗೋ ಹಾಲು ಕುಡಿ. ನಕುಲ್, ಅದು ನಿನಗೋಸ್ಕರ ತಂದಿರತ್ ಕಣೋ. ಅಮ್ಮ, ನಾವಿಬ್ರು ಬೈಟು ಮಾಡ್ಕೊಂಡು ಕುಡಿತೀವಿ ಬಿಡಮ್ಮ. ಏ ನಕುಲ್, ಯಾಕೋ ಓವರ್ ಆಗಿ ಆಡ್ತಿದ್ಯಾ? ಹೆಂಡತಿನ ತೀರ ತಲೆ ಮೇಲೆ ಕೂರ್ಸ್ಕೊಳ್ಳೋದು ಒಳ್ಳೇದಲ್ಲ. ಅನ್ಭವಿಸ್ತೀಯ ನೋಡು. ನೀವು ಬೇಕು ಅಂತಾನೆ ಅವ್ರ ಕಾಲು ಎಳಿತಿದ್ದೀರಾ ಅಲ್ವಾ? ಖಂಡಿತ ಇಲ್ಲ. ನನಗೆ ಈ ಟಿಟ್ ಫಾರ್ ಟ್ಯಾಟ್ ಗೇಮ್ ಆಡೋದಕ್ಕೆ ಇಷ್ಟ ಇಲ್ಲ. ನನಗೇನಿಷ್ಟ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಆಮೇಲೆ ನೀನೊಬ್ಬಳೆ ಫುಲ್ ಹಾಲು ಕುಡಿಯೋಕೆ ಹೋಗ್ಬೇಡ ಆಯ್ತಾ? ನನಗೂ ಸ್ವಲ್ಪ ಇಡು ಆಯ್ತಾ? ಇದರಲ್ಲಿ ಏನೋ ಇದೆ, ಏನು ಅಂತ ನಾನು ಕಂಡು ಹಿಡಿತೀನಿ.